ನಾನ್ ನಿಮ್ಮ ಮದನ್ ಜೀವಿ, ಇವ್ರು ನಮ್ ದೊಡ್ಡಮ್ಮ ಶಕುಂತಳಮ್ಮ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿನ ಉಪ್ಪಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದೀವಿ. ಕಟ್ ಮಾಡ. ಮಾವಿನಕಾಯಿನ ನೀರಿಗೆ ಹಾಕಿ ತೊಳ್ಕೋಬೇಕು. ಅಲ್ಲ ಅದಾದ್ಮೇಲೆ ಅದ್ರ ಮೇಲೆ ಉಪ್ಪು ಹಾಕದ, ಅದು ಬತ್ಲ ಅಂದ್ರೆ ಕಲ್ಲೇ ಇರುತ್ತೆ. ಇಲ್ಲ ಇಲ್ಲ ಅದು ಕಟ್ ಮಾಡಿದ್ದೇನೆ. ಅವೆಲ್ಲ ಮೈಕ್ ಇತ್ತು, ನೀನ್ ಹೇಳಿ ಕೇಳಿಸ್ಲಿಲ್ಲ. ತೊಳ್ಕೊಂಡು ಇದಂಗ ತೊಳೆಯೋದ, ಒರೆಸಿ ಉಪ್ಪಿ ಹಾಕದ, ಉಪ್ಪು ಹಾಕಿ ಅದ್ರ ಮೇಲೆ ಬತ್ಲ ಅಂದ್ರೆ ಕಲ್ಲು ಹಾಕದು, ಕಲ್ಲು ಹೇರಿದದು. ಹೌದಾ? ನೆಕ್ಸ್ಟ್ ಅಲ್ಲ ಒರ್ಸ್ಕೊಂಡದ ಹೇಳಲ್ಲ, ಒರ್ಸ್ಕೊಂಡದ ರುಬ್ತೀರಾ? ಮಾವಿನ ಮಿಡಿ ಒರ್ಸೋದ, ಆಮೇಲೆ ಬಣ್ಣೆ ಹಾಕಿ ಉಪ್ಪು ಹಾಕದು. ಒರ್ಸಿ ಬಣ್ಣೆ ಹಾಕದು, ಉಪ್ಪು ಹಾಕದು. ಅಷ್ಟೇ ಅಷ್ಟೇ ಮತ್ತಂತ. ಎಂತ ತುಳು ಹೇಳದ, ಉಪ್ಪ ಸಣ್ಣ ತುವನ್ಲೆ ಮಾತ ಪರ್ಲುಡು, ಉಪ್ಪು ಕುಕ್ಕು ದೆಕ್ಕದ, ಉಪ್ಪು ಪಾದ ಒತ್ತಿದು, ನೀರು ದೆಕ್ಕಂದು ಒತ್ತಿದು ಉಪ್ಪು ಪಾಡೋದು. ಉಪ್ಪು ಪಾಡೋದು ಇದಕ್ಕೆ ಹಾಕದ್ ನೋಡುವ, ಇದು ಮಾಡ ಎಲೆ ಎಲ್ಲ ಹಾಕ್ತಾರೆ, ಉಪ್ಪಿಗೆ ಹಾಕ್ತಾರೆ. ಚೆನ್ನಾಗಿ ಉರ್ಸ್ಬೇಕಲ್ಲ, ನೀರ್ ಪಚ್ಚ ಇರ್ಬಾರ್ದು. ಎಂತ ಮಾಡ್ತಿದ್ಯಾ? ಯಾರು ಮಾತಾಡ್ತಾನಿಲ್ಲ, ನೀ ಏನ್ ಮಾಡ್ತೀಯ? ಎಂತ ಮಾಡ್ತೀಯ? ಉಪ್ಪು ಹಾಕ್ತೀನಿ ಈಗ. ಮಾವಿನ ಮಿಡಿ ಎಲ್ಲ ಒತ್ತಾಗಿದೆ, ಕ್ಲೀನ್ ಆಗಿ ಒತ್ತಿ ಡಬ್ಬಕ್ ಹಾಕಿದ್ದಾರೆ. ಈಗ ಉಪ್ಪು ಹಾಕ್ತಾ ಇದಾರೆ. ನೀನ್ ಹೇಳು. ಇಲ್ಲಿಗೆ ಮುಗಿತು. ಹಾಕಿ ನೆನ್ಸಿಡ, ನೀರ್ ಹಾಕ್ಬೇಕು ಅದಕ್ಕೆ. ಇಲ್ಲಪ್ಪ, ನೀರ್ ಹಾಕದೇನು, ನೀರ್ ಹಾಕಿ ಅಂತಿಲ್ಲ, ಅಷ್ಟೇ ಮುತ್ಲ ಹಾಕಿ ಇಟ್ಬಿಡೋದು. ಬೇಕಾದ ತಗೊಂಡು ಉಪ್ಪಿನಕಾಯಿ ಹಾಕೋಣದ. ಉಪ್ಪಿಗೆ ಹಾಕದ್ಮೇಲೆ ಕಲರ್ ಬರ್ಬೇಕು, ಈ ತರ ಬಂದ್ರೆ ಉಪ್ಪಿನಕಾಯಿ ಚೆನ್ನಾಗಿರ್ತದೆ ಅಂತ ಉಪ್ಪಿ ಹಾಕದ್ಮೇಲೆ. ಫ್ರೆಂಡ್ಸ್, ಮಾವಿನಕಾಯಿನ ಉಪ್ಪಿ ಹಾಕಾಯ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂತೀನಿ. ವಿಡಿಯೋ ಇಷ್ಟವಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.